ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲೇನಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ವತಿಯಿಂದ ಏನಪ್ಪ ಅಂದ್ರೆ ಕೆಲವು ಪ್ರಚಲಿತ ವಿದ್ಯಮಾನಗಳಾಗಿರ್ಬೋದು ಮತ್ತು ಸಾಮಾನ್ಯ ಜ್ಞಾನ ಆಗಿರ್ಬೋದು, ಇತರೆ ನಮ್ಮ ದೇಶದಲ್ಲಿರುವಂತ ಕೆಲವು ಏನಪ್ಪ ಅಂದ್ರೆ ಮಕ್ಕಳ ಮೇಲೆ ಏನಪ್ಪ ಅಂದ್ರೆ ಕೆಲವು ಹಿಂಸಾಚಾರಗಳಾಗಿರ್ಬೋದು ಮತ್ತು ಲೈಂಗಿಕ ಕ್ರಿಯೆಗಳಾಗಿರ್ಬೋದು, ಇಂಥದ್ರ ಬಗ್ಗೆ ಏನಂದ್ರೆ ಕೆಲವು ಮಾಹಿತಿಯನ್ನು ಏನಪ್ಪ ಅಂದ್ರೆ ನಮ್ಮ ಲಕ್ಷ್ಮೀ ಸ್ಪರ್ಧಾ ಅಕಾಡೆಮಿ ಏನಂದ್ರೆ ತಮ್ಮೆಲ್ಲರಿಗೆ ಏನಪ್ಪ ಅಂದ್ರೆ ಕೆಲವು ಮಾಹಿತಿ ಏನಂದ್ರೆ ಇದ್ರ ಬಗ್ಗೆ ಕೊಡ್ತಾ ಇದೀವಿ. ಇಲ್ಲೇನಂದ್ರೆ ಇವತ್ತೇನಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಪೋಕ್ಸೋ ಕಾಯ್ದೆ ಬಗ್ಗೆ. ಈ ಪೋಕ್ಸೋ ಕಾಯ್ದೆ ಯಾವಾಗ ಜಾರಿಗೆ ಬಂತು, ಪೋಕ್ಸೋ ಕಾಯ್ದೆ ಯಾರ ಉದ್ದೇಶಕ್ಕಾಗಿ ಇರುವಂತದ್ದು ಅನ್ನೋದ್ರ ಬಗ್ಗೆ ಏನಪ್ಪ ಅಂದ್ರೆ ಇಂದಿನ ಅಧ್ಯಯನದಲ್ಲಿ ನಾವು ನೋಡ್ಬೇಕಾಗ್ತದ. ಇಲ್ಲಿ ನೋಡ್ರಿ, ಯಾವಾಗಂತಂದ್ರೆ ಪೋಕ್ಸೋ ಅಂತಂದ್ರೆ ಇಲ್ಲಿ ಪೋಕ್ಸೋ ಆಕ್ಟ್ 2012 ಏನಪ್ಪ ಅಂದ್ರೆ ಜಾರಿಗೆ ಬಂದಿರುವಂತದನ್ನ ನಾವು ಕಾಣಲಾಗ್ತದೆ. ಅಂದ್ರೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಏನಪ್ಪ ಅಂದ್ರೆ ಈ ಪೋಕ್ಸೋ ಬಗ್ಗೆ ಇರುವಂತದನ್ನ ನಾವು ಕಾಣಲಾಗ್ತದೆ. ಇಲ್ಲಿ ಪೋಕ್ಸೋ ಅಂತಂದ್ರೆ ಇಲ್ಲಿ ದ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್ ಅಂತ ಹೇಳಿ ಇಲ್ಲೇನಪ್ಪ ಅಂದ್ರೆ ನಿಮಗೆ ಫುಲ್ ಫಾರ್ಮ್ ಕೇಳುವಂತ ಒಂದು ಅವಕಾಶ ಇರೋದ್ರಿಂದ ಏನಪ್ಪ ಅಂದ್ರೆ ನೀವೇನಂದ್ರೆ ಪೋಕ್ಸೋ ಆಕ್ಟ್ ಬಗ್ಗೆ ಏನಂದ್ರೆ ಫುಲ್ ಫಾರ್ಮ್ ನಿಮ್ಗೆ ಕಂಪಲ್ಸರಿ ಅನ್ನೋದನ್ನ ನೀವು ರೂಢಿ ಮಾಡಿಕೊಳ್ಳಬೇಕಾಗ್ತದ. ಇಲ್ಲಿ ಈ ರೀತಿ ಇದೆ ಅಂದ್ರೆ ಪೋಕ್ಸೋ ಅಂದ್ರೆ ಇಲ್ಲಿ ಮಕ್ಕಳ ಮೇಲೆ ಅಂದ್ರೆ ದೌರ್ಜನ್ಯ ಅಥವಾ ಲೈಂಗಿಕ ದೌರ್ಜನ್ಯ ಆಗುವಂತ ಸಂದರ್ಭ ಅಂತಂದ್ರೆ ಇಲ್ಲಿ ಒಂದು ಚಿತ್ರವನ್ನು ನೋಡುತ್ತೀವಿ. ಅಂದ್ರೆ ಸ್ಟಾಪ್ ಚೈಲ್ಡ್ ಸೆಕ್ಸುವಲ್ ಅಂತ ಹೇಳುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ನೋಡ್ರಿ, ಇಲ್ಲಿ ಪೋಕ್ಸೋ ಕಾಯ್ದೆ 2012 ಏನಪ್ಪ ಅಂದ್ರೆ ಜಾರಿಗೆ ಬಂದಿರುವಂತದನ್ನ ನಾವು ನೋಡಲಾಗ್ತದೆ. ಇಲ್ಲಿ ಅಂದ್ರೆ ಪೋಕ್ಸೋ ಕಾಯ್ದೆ ಅಂತಂದ್ರೆ ನಾವು ಕನ್ನಡದಾಗ ಏನಪ್ಪ ಅಂದ್ರೆ ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ಏನಂದ್ರೆ ರಕ್ಷಣೆ ಮಾಡುವಂತದ್ದು ಅನ್ನೋದ್ರ ಬಗ್ಗೆ ನೋಡಲಾಗ್ತದೆ. ಇಲ್ಲಿ ಏನಪ್ಪ ಅಂದ್ರೆ ಮೇನ್ ಇದರ ಉದ್ದೇಶ, ಪೋಕ್ಸೋ ಕಾಯ್ದೆ ಮೇನ್ ಉದ್ದೇಶ ಏನು ಅಂತಂದ್ರೆ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳನ್ನಂತಂದ್ರೆ ಎಲ್ಲಾ ರೀತಿಯ ಲೈಂಗಿಕ ದೌರ್ಜನ್ಯ ಮತ್ತು ಶೋಷಣೆಯಿಂದ ರಕ್ಷಿಸುವಂಥದ್ದು ಮತ್ತು ವಿಶೇಷ ಮಕ್ಕಳ ಸ್ನೇಹ ನ್ಯಾಯಾಲಯಗಳ ಮೂಲಕ ತ್ವರಿತ ವಿಚಾರಣೆ ನಂತರ ನೀಡುವಂಥದ್ದು. ಒಟ್ಟೇನಂದ್ರೆ ಇದು ಪೋಕ್ಸೋ ಕಾಯ್ದೆದಲ್ಲಿ ಏನಪ್ಪ ಅಂದ್ರೆ 18 ವರ್ಷದ ಒಳಗಿರುವಂತ ಏಜ್ನವರಿಗೆ ಏನಪ್ಪ ಅಂದ್ರೆ ನಾವು 18 ವರ್ಷ ಕೆಳಗೆ ಅಂದ್ರೆ ಏಜ್ ಇರೋದ್ರಿಗೆ ಏನಪ್ಪ ಅಂದ್ರೆ ನಾವು ಮಗು ಅಂತೇಳಿ ಇಲ್ಲಿ ಬಳಕೆ ಮಾಡುವಂಥದ್ದನ್ನು ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಏನಂದ್ರೆ ಈ ಪೋಕ್ಸೋ ಕಾಯ್ದೆಯ ಪ್ರಮುಖವಾದಂತ ಲಕ್ಷಣಗಳು ಯಾವ ರೀತಿ ಇರ್ತಾವ ಅಂತಂದ್ರೆ ಈ ಫೀಚರ್ಸ್ ನೋಡಿದಾಗ ಇಲ್ಲೇನಂದ್ರೆ ಟೈಪ್ಸ್ ಆಫ್ ಕ್ರೈಮ್ ಅಂತೇಳಿ ಅಪರಾಧ ವಿಧಗಳು. ಇಲ್ಲಿ ಅಪರಾಧ ವಿಧಗಳನ್ನು ಈ ರೀತಿಯಾಗಿ ನೋಡಬಹುದು. ಅಂದ್ರೆ ಪೋಕ್ಸೋದಲ್ಲಿರುವಂತಹ ಅಪರಾಧ ವಿಧಗಳೇನಪ್ಪ ಅಂದ್ರೆ ಒಂದನೇದು ಲೈಂಗಿಕ ದೌರ್ಜನ್ಯ ಅಂದ್ರೆ ಸೆಕ್ಸುವಲ್ ಅಸಾಲ್ಟ್ ಅಂತೇಳಿ ಒಂದನೇದು ಬರ್ತದೆ. ಮತ್ತೆ ಇನ್ನೊಂದಂದ್ರೆ ಲೈಂಗಿಕ ಕಿರುಕುಳ ಸೆಕ್ಸುವಲ್ ಹರಾಸ್ಮೆಂಟ್ ಅಂತೇಳಿ ಇನ್ನೊಂದು ಬರುವಂತದ್ದು ನಾವು ಕಾಣಲಾಗ್ತದೆ. ಇನ್ನೊಂದಂದ್ರೆ ಅಶ್ಲೀಲ ಉದ್ದೇಶಗಳಿಗಾಗಿ ಮಕ್ಕಳನ್ನ ಬಳಸುವಂತದ್ದು ಇಲ್ಲಿ ಪೋಕ್ಸೋ ಕಾಯ್ದೆ ವಿಧಗಳಲ್ಲಿ ಬರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ಒಟ್ಟಿನ ಬರ ಈ ಪೋಕ್ಸೋ ಕಾಯ್ದೆಯಲ್ಲಿ ಏನಂದ್ರೆ ಮಕ್ಕಳಿಗೆ 18 ವರ್ಷದ ಒಳಗಿರುವ ಮಕ್ಕಳಿಗೆ ಸಂಬಂಧಪಡ್ತದೆ. ನಾವೇನಪ್ಪ ಅಂದ್ರೆ ಈ ಮಕ್ಕಳಿಗೆ ಏನಂದ್ರೆ ಯಾವ ರೀತಿಯಾದಂತ ಲೈಂಗಿಕ ದೌರ್ಜನ್ಯ ಮಾಡುವಂಥದ್ದು ಯಾವ ರೀತಿ ಅಂದ್ರೆ ಆಲ್ಮೋಸ್ಟ್ ಅಲ್ಲೂ ಈ 18 ವರ್ಷದ ಒಳಗಿರುವಂತ ಮಕ್ಕಳಿಗೆ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲ ಅಂದ್ರೆ ಅವರಿಗೆ ಹತ್ತಿರ ಇರುವಂತ ಪುರುಷರು ತಮ್ಮ ಸುತ್ತಮುತ್ತಲಿರುವಂತಹ ಪುರುಷರು ಅಂದ್ರೆ ಅಬ್ಸರ್ವ್ ಮಾಡುವಂತದನ್ನ ನಾವು ಕಾಣಲಾಗ್ತೀವಿ. ಅಬ್ಸರ್ವ್ ಮಾಡಿ ಏನಂದ್ರೆ ಯಾರು ಇಲ್ಲದಂತ ಸಂದರ್ಭದಲ್ಲಿ ಏನಂದ್ರೆ ಇಲ್ಲಿ ಲೈಂಗಿಕ ದೌರ್ಜನ್ಯವನ್ನು ಮಾಡುವಂತದನ್ನ ನಾವು ಕಾಣಲಾಗ್ತದೆ. ಇಲ್ಲಾಂದ್ರೆ ಲೈಂಗಿಕವಾದಂತಹ ಕಿರುಕುಳನ್ನು ಕೊಡುವಂತದನ್ನ ನಾವು ಕಾಣಲಾಗ್ತದೆ. ಇತರೆ ಒಟ್ಟೇನಂದ್ರೆ ಸಮಾಜದಲ್ಲಿ ಏನಂದ್ರೆ ಒಬ್ಬಂಟಿಯಾಗಿ ಪ್ರಯಾಣ ಮಾಡುವಂತಹ ಸಂದರ್ಭದಲ್ಲಾಗಿರ್ಬೋದು, ಒಬ್ಬಂಟಿಯಾಗಿ ಇದ್ದಂತ ಸಂದರ್ಭ ಅಂದ್ರೆ ಇದು ಅವ್ರಿಗೆ ಏನಪ್ಪ ಅಂದ್ರೆ ಲೈಂಗಿಕ ಕಿರುಕುಳ ಆಗಿರ್ಬೋದು ಮತ್ತು ದೌರ್ಜನ್ಯ ಆಗಿರ್ಬೋದು. ಮತ್ತೇನಂದ್ರೆ ಆ ಮಕ್ಕಳನ್ನ ಅಂದ್ರ ಆ ಮಗುವನ್ನಂದ್ರೆ ಅಶ್ಲೀಲ ಉದ್ದೇಶಗಳಿಗೆ ಅಂದ್ರೆ ಬಳಕೆ ಮಾಡುವಂತದನ್ನ ನಾವು ಇಲ್ಲಿ ಕಾಣಲಾಗ್ತದೆ. ಇಲ್ಲಿ ಏನಪ್ಪ ಆಲ್ಮೋಸ್ಟ್ ಏನಪ್ಪ ನಾವು ಇಲ್ಲಿ ಮಗುವಿಗೆ ಅಂದ್ರೆ 18 ವರ್ಷದ ಇರುವಂತಹ ಮಗುಗೆ ಏನಪ್ಪ ಅಂದ್ರೆ ಇಲ್ಲಿ ಟಚಬಲ್ ಮತ್ತು ಅನ್ಟಚಬಲ್ ಅಂದ್ರೆ ನಾವು ಯಾವ ಅಂಗವನ್ನು ಸ್ಪರ್ಶ ಮಾಡ್ಬೋದು, ಯಾವ ಅಂಗಗಳನ್ನು ಸ್ಪರ್ಶ ಮಾಡಲಾರ್ದು ಅನ್ನುವಂತ ರೀತಿ ನೋಡಿದಾಗ ಇಲ್ಲಿ ಏನಂದ್ರೆ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ನಾವು
ಕೈಯನ್ನು ಟಚ್ ಮಾಡಬಹುದು, ಮತ್ತೇನಂದ್ರೆ ತಲೆಯನ್ನು ಟಚ್ ಮಾಡಬಹುದು, ಬೆನ್ನೇನಂತಂದ್ರೆ ಟಚ್ ಮಾಡುವಂತದ್ದು ಮಾಡಬಹುದು. ಇತರೆ ಅಂಗಗಳೇನಪ್ಪ ಅಂದ್ರೆ ಅನ್ಟಚಬಲ್ ಅಂದ್ರೆ ಅಲ್ಲಿ ಸ್ಪರ್ಶೆ ಮಾಡಲಾರದಂತ ಇರುವಂತದ್ದು ಅನ್ನೋದ್ರ ಬಗ್ಗೆ ನೋಡಲಾಗ್ತದೆ. ಇಲ್ಲಿ ಪೋಕ್ಸಾ ಕಾಯ್ದೆಯಲ್ಲಿ ನಾವೇನಂದ್ರೆ ಇಲ್ಲಿ ನಮ್ಮ ಭಾರತದ ಸಂವಿಧಾನ ಏನಪ್ಪ ಅಂದ್ರೆ 2012ರಲ್ಲಿ ಜಾರಿಗೆ ತಂದಿದೆ. ಅಲ್ಲಿ ಅಂದ್ರೆ ಮಕ್ಕಳ ಮೇಲೆ ಲೈಂಗಿಕವಾದಂತ ದೌರ್ಜನ್ಯ ಎಸಗಿದಂತ ಸಂದರ್ಭದಲ್ಲಿ ಅವ್ರ ವಿರುದ್ಧ ಅಂದ್ರೆ ಆರೋಪ ಸಾಬೀತಾದಾಗ ಅಲ್ಲಿ ಅಂದ್ರೆ ಅಪರಾಧ ಎಸಗಿದಂತ ಸಂದರ್ಭದಲ್ಲಿ ಅಂದ್ರೆ ಆ ವ್ಯಕ್ತಿಗೆ ಏನಪ್ಪ ಅಂದ್ರೆ ಯಾವ ರೀತಿಯಾದಂತ ಶಿಕ್ಷೆಯನ್ನು ಕೊಡ್ತಾರ ಅನ್ನೋದ್ರ ಬಗ್ಗೆ ನಾವು ನೋಡಲಾಗ್ತದೆ. ಇಲ್ಲೇನಪ್ಪ ಅಂದ್ರೆ ಆ ವ್ಯಕ್ತಿಗೆ ಅಲ್ಲೇನಪ್ಪ ಅಂದ್ರೆ ಆರೋಪ ಅಂದ್ರೆ ಅಪರಾಧಿ ಅಂತೇಳಿ ಅಲ್ಲಿ ಏನಂದ್ರೆ ನ್ಯಾಯಾಲಯ ತೀರ್ಪು ಕೊಟ್ಟಾಗ ಏನಪ್ಪ ಅಂದ್ರೆ ಆ ವ್ಯಕ್ತಿಗೆ ಏನಪ್ಪ ಅಂದ್ರೆ ಎಷ್ಟು ವರ್ಷ ಅಂದ್ರೆ 3 ವರ್ಷದಿಂದ ಜೀವಾವಧಿ ಶಿಕ್ಷೆವರೆಗೆ ಏನಂದ್ರೆ ವಿಧಿಸುವಂತದನ್ನ ಕಾಣಲಾಗ್ತದೆ. ಮತ್ತೆ ಅವರಿಗೇನಂದ್ರೆ ಕಠಿಣ ಶಿಕ್ಷೆ ಮತ್ತು ದಂಡವು ಸೇರಿರುವಂತ ಕಾಣುತ್ತೆ. ಅಂದ್ರೆ ಇಲ್ಲಿ ಯಾವ ರೀತಿ ಅಂದ್ರೆ ತೀವ್ರತರವಾದಂತ ಲೈಂಗಿಕ ದೌರ್ಜನ್ಯದ ಆಧಾರದ ಮೇಲೆ ಅಂತಂದ್ರೆ ಅವರಿಗೆ ಹೆಚ್ಚಿನ ರೀತಿಯಾದಂತ ಒಂದು ಶಿಕ್ಷೆಯನ್ನು ಕಾಣಲಾಗ್ತದೆ ಮತ್ತು ಅವರಿಗೆ ಕಠಿಣ ಶಿಕ್ಷೆ ಇರುತ್ತದೆ. ಅದ್ರ ಜೊತೆ ಏನಪ್ಪ ಅಂದ್ರೆ ಹೆಚ್ಚಿನ ರೀತಿಯಾದಂತ ದಂಡ ಇರುವಂತದನ್ನ ನಾವು ಇಲ್ಲಿ ಏನು ಕಾಣುತ್ತೆ ಅಂದ್ರೆ ಪನಿಷ್ಮೆಂಟ್ ಕೊಡುವಂತದ್ದು ಕಾಣಲಾಗ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಯಾವ್ದಪ್ಪ ಅಂದ್ರೆ ಅಮೆಂಡ್ಮೆಂಟ್ ತಿದ್ದುಪಡಿ ಏನಪ್ಪ ಅಂದ್ರೆ 2019ರಲ್ಲಿ ಇದು ಪೋಕ್ಸೋ ಕಾಯ್ದೆಗೆ ಏನಂದ್ರೆ ಅಮೆಂಡ್ಮೆಂಟ್ ಮಾಡಿರುವಂತದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಏನಂದ್ರೆ ಯಾವ ರೀತಿ ಅಂದ್ರೆ ಕೆಲವು ಘೋರ ಅಪರಾಧಗಳನ್ನು ಮಾಡಿರ್ತಾರೆ. ಅಂದ್ರೆ ಮಕ್ಕಳ ಮೇಲೆ ಹೆಚ್ಚಿನ ರೀತಿಯಾದಂತ ತೀವ್ರತರವಾದಂತ ಲೈಂಗಿಕ ಮಾಡಿರ್ತಾರೆ. ಅವ್ರೇನಪ್ಪ ಅಂದ್ರೆ ಸಾವು ಬದುಕಿನಲ್ಲಿ ಹೋರಾಟ ಮಾಡ್ತಿರ್ತಾರೆ. ಅಂತ ವ್ಯಕ್ತಿಗಳ ವಿರುದ್ಧ ಏನಪ್ಪ ಅಂದ್ರೆ ಅವ್ರಿಗೇನಂದ್ರೆ ಇಲ್ಲಿ ಹೆಚ್ಚಿನ ರೀತಿಯಾದಂತ ಶಿಕ್ಷೆಯನ್ನು ವಿಧಿಸಲಿಕ್ಕೆ 2019ರ ಅಮೆಂಡ್ಮೆಂಟ್ ಕಾಯ್ದೆ ಇಲ್ಲಿ ಪ್ರಮುಖವಾಗಿರುವಂತದಂತ ತಿದ್ದುಪಡಿ ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಒಟ್ಟೇನಪ್ಪ ಅಂದ್ರೆ ಯಾವುದೇ ಒಂದು ಮಗುವಿಗೆ ಅಂದ್ರೆ 18 ವರ್ಷದ ಇರುವಂತ ಮಗು ಮೇಲೆ ಏನಪ್ಪ ಅಂದ್ರೆ ಇಲ್ಲಿ ಲೈಂಗಿಕವಾದಂತ ಕಿರುಕುಳ ಆಗಿರ್ಬೋದು. ಇಲ್ಲಿ ಈ ರೀತಿಯಾದ ಆದಂತ ಸಂದರ್ಭದಲ್ಲಿ ಅಂದ್ರೆ ಈಗಾಗಲೇ ಜಿಲ್ಲಾ ಮಟ್ಟದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಧಿಕಾರಿಗಳಾಗಿರ್ಬೋದು, ಮತ್ತೆ ತಾಲೂಕು ಲೆವೆಲ್ನ ಸಿಡಿಪುಗಳಾಗಿರ್ಬೋದು, ಮತ್ತೆ ಇನ್ನೊಂದಂದ್ರೆ ಪ್ರಮುಖವಾಗಿ ಏನಪ್ಪ ಅಂದ್ರೆ ಗ್ರಾಮ ಮಟ್ಟದಲ್ಲಿರುವಂತ ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಟೀಚರ್ಗಳಾಗಿರ್ಬೋದು, ಆಶಕರಲ್ಲಿ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಅಂತ ಸಂದರ್ಭದಲ್ಲಿ ಅಂದ್ರೆ ಇಮಿಡಿಯೇಟ್ಲಿ ಮಾಹಿತಿಯನ್ನು ಅಂದ್ರೆ ಕಳಿಸ್ಬೇಕು ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ನೆಕ್ಸ್ಟ್ ಈಗ ನಾವು ಸೈನ್ಸಿಗೆ ಸಂಬಂಧಪಟ್ಟದಂತೆ ನೋಡಿದಾಗ ಏನಪ್ಪ ಅಂದ್ರೆ ಆಲ್ಮೋಸ್ಟ್ ಆಲ್ ಎಕ್ಸಾಮ್ದಲ್ಲಿ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ ಕೇಳ್ತಾರೆ ಯಾವ್ದಪ್ಪ ಅಂದ್ರೆ ಇಲ್ಲಿ ಕೀಟಹಾರಿ ಸಸ್ಯಗಳು ಅಂದ್ರೆ ಇನ್ಸೆಕ್ಟಿವೈರಸ್ ಪ್ಲಾಂಟ್ಸ್ ಅಂತೇಳಿ. ಇಲ್ಲಿ ಆಲ್ಮೋಸ್ಟ್ ಅಲ್ಲಿ ಏನಪ್ಪ ಅಂದ್ರೆ ಕೀಟಹಾರಿ ಸಸ್ಯಗಳು ಅಂದ್ರೆ ಏನು ಅನ್ನೋದ್ರ ಬಗ್ಗೆ ನಮಗೆ ನೋಡಿದಾಗ ಏನಪ್ಪ ಅಂದ್ರೆ ಈ ಸಸ್ಯಗಳು ಇದಾವಲ್ಲ ಈ ಸಸ್ಯಗಳು ಇದಾವಲ್ಲ ಇವೇನ್ ಮಾಡ್ತಾವ ಅಂತಂದ್ರೆ ತಮ್ಮ ಆಹಾರಕ್ಕಾಗಿ ಇವು ಸಸ್ಯಗಳು ಏನ್ ಮಾಡ್ತಾವ ಕೀಟಗಳನ್ನ ಏನ್ ಮಾಡ್ತಾವ ಹಿಡಿದು ಏನಂದ್ರೆ ತಿನ್ನುವಂತದನ್ನ ನಾವು ಕಾಣ್ಲತ್ತೀವಿ. ಇದನ್ನೇನಪ್ಪ ಅಂದ್ರೆ ಕೀಟಹಾರಿ ಸಸ್ಯ ಅಂದ್ರೆ ಈ ಚಿತ್ರ ನೋಡ್ರಿ ಇದೇನಪ್ಪ ಅಂದ್ರೆ ಸಸ್ಯ ಇದು ಯಾವ ಸಸ್ಯ ಅಂತಂದ್ರೆ ಡ್ರೆಸೇರಾ ಅಂತೇಳಿ. ಇದ್ಯಾವುದು ಡ್ರೆಸೇರಾ ಅಂತ ಸಸ್ಯ ಇರುವಂತದ್ದು ಏನಪ್ಪ ಅಂದ್ರೆ ತನ್ನ ಆಹಾರಕ್ಕಾಗಿ ಏನಂದ್ರೆ ಇಲ್ಲಿ ಏನ್ ಮಾಡ್ತಾವ ಕೀಟಗಳನ್ನು ತಿನ್ನುವಂತದ್ದು ಅನ್ನುವಂಥದ್ದು ಕಾಣಲಾಗ್ತದೆ. ಇಲ್ಲಿ ಏನಂದ್ರೆ ಆಲ್ಮೋಸ್ಟ್ ಆಲ್ ಇಲ್ಲಿ ಕೀಟಹಾರಿ ಸಸ್ಯಗಳು ಯಾವ್ದಂತ ಕೇಳುವಂತದ್ದಾಗಿರ್ಬೋದು. ಒಟ್ಟು ಟೋಟಲಿ ಕೀಟಹಾರಿ ಸಸ್ಯಗಳು ಯಾವ ಅಂತ ನಿಮ್ಗೆ ಗೊತ್ತಾಗಿದ್ರೆ ನೀವು ಎಕ್ಸಾಮ್ದಲ್ಲಿ ಏನಪ್ಪ ಅಂದ್ರೆ ಆರಾಮದಾಯಕ ಏನಪ್ಪ ಅಂದ್ರೆ ನೀವು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಕೀಟಹಾರಿ ಸಸ್ಯಗಳಲ್ಲಿ ಯಾವ ಅಂತಂದ್ರೆ ನೇಪಥಿಸ್ ಬರ್ತದೆ, ಮತ್ತು ಇದೀಗಾಗಲೇ ಡೆಸರ್ ನೋಡಿದ್ವಿ. ಮತ್ತು ನೆಕ್ಸ್ಟ್ ಅಂದ್ರೆ ಡೈನೇಸಿಯಾ ಪ್ಲಾಂಟ್ ಬರ್ತದೆ. ಆಮೇಲೆ ಇದು ಯೂಟ್ರಿಕ್ಯುಲೇರಿಯಾ ಬರ್ತದೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಕಿಂಡಿಕೋಲ ಅಂತೇಳಿ ಬರುವಂತದ್ದು. ಅಂದ್ರೆ ಇಲ್ಲಿ ಯಾವ್ಯಾವ ಕೀಟಹಾರಿ ಸಸ್ಯಗಳು ಯಾವಿದಾವೆ ಅಂತಂದ್ರೆ ನೀವು ಈ ರೀತಿಯಾಗಿ ಏನಂದ್ರೆ ನಿಮ್ಮ ಫೋನ್ಗಳಲ್ಲಿ ಏನಂದ್ರೆ ಇಮೇಜ್ ಅನ್ನು ನೋಡ್ರಿ, ನಿಮ್ಗೆ ಏನಂದ್ರೆ ಪರ್ಫೆಕ್ಟ್ ಆಗಿರುವಂತ ಒಂದು ಮಾಹಿತಿ ಉಳಿಯುವಂಥದ್ದು ಕಾಣುತ್ತೆ. ಯಾಕಂದ್ರೆ ಇಲ್ಲಿ ನೋಡಿದಾಗ ಈ ಹೆಸರುಗಳು ನೆನಪಿರಲ್ಲ. ನಾವೇನಪ್ಪ ಅಂದ್ರೆ ಚಿತ್ರಗಳ ಮೂಲಕ ಏನಪ್ಪ ಅಂದ್ರೆ ಆ ಹೆಸರುಗಳನ್ನಪ್ಪ ನೆನಪಿಟ್ಟುಕೊಳ್ಳಲಿಕ್ಕೆ ಒಂದು ಅವಕಾಶ ಇರ್ತದೆ. ಎಕ್ಸಾಮ್ದಲ್ಲಿ ಏನಪ್ಪ ಅಂದ್ರೆ ನೆಗೆಟಿವ್ ಮಾರ್ಕ್ಸ್ ಇರೋದ್ರಿಂದ ಏನಪ್ಪ ಅಂದ್ರೆ ನಿಮಗೆ ಏನಂದ್ರೆ ಈಸಿಯಾಗಿ ಮಾರ್ಕ್ಸ್ ಅನ್ನು ಪಡ್ಲಿಕ್ಕೆ ಈ ಅವಕಾಶ ಇರ್ತದೆ. ನೆಕ್ಸ್ಟ್ ನೋಡ್ರಿ, ಯಾಕಂದ್ರೆ ನಾವು ಈಗಾಗಲೇ ಅಂದ್ರೆ ಒಂದು ಪ್ರಚಲಿತ ಒಂದು ವಿದ್ಯಮಾನಕ್ಕೆ ಅನುಗುಣವಾಗಿ ಏನಪ್ಪ ಅಂದ್ರೆ ಇಲ್ಲಿ ನಮ್ಮ ಯಾರಪ್ಪ ಅಂದ್ರೆ ಬಾನು ಮುಸ್ತಾಕ್ ಇವ್ರೇನಪ್ಪ ಅಂದ್ರೆ
ಈಗಾಗಲೇ ಏನಪ್ಪ ಅಂದ್ರೆ ಇವರ ಒಂದು ಪರಿಚಯವನ್ನು ನೋಡಿದಾಗ ಏನಪ್ಪ ಅಂದ್ರೆ ಇವರು ನಮ್ಮ ಕರ್ನಾಟಕದ ಹಾಸನ ಜಿಲ್ಲೆಗೆ ಸೇರಿದವರಾಗಿರ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಇವರು ಕನ್ನಡ ಸಾಹಿತಿ ಹೌದು ಮತ್ತು ವಕೀಲರು ಆಗಿರ್ತಾರೆ, ಮತ್ತು ಅದ್ರ ಜೊತೆಗೆ ಅಂದ್ರೆ ಸಮಾಜ ಕಾರ್ಯಕರ್ತರು ಆಗಿರ್ತಾರೆ. ನೆಕ್ಸ್ಟ್ ಏನಪ್ಪ ಅಂದ್ರೆ ಪತ್ರಕರ್ತರಾಗಿರುವಂತ ಮಹಿಳೆ ಆಗಿರ್ತಾರೆ. ಇವರು ಏನಂದ್ರೆ ಈಗಾಗಲೇ ಅಂದ್ರೆ 88ನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಏನಪ್ಪ ಅಂದ್ರೆ ಬಳ್ಳಾರಿಯಲ್ಲಿ ನಡೀತದೆ. ಇಲ್ಲಿ ಬಳ್ಳಾರಿಯಲ್ಲಿ ಜరుగుತ್ತದ. ಇದರ ಅಧ್ಯಕ್ಷತೆಯ ಆಯ್ಕೆ ಆಗಿರುವಂತ ಮಹಿಳೆ ಆಗಿರ್ತಾರೆ. ಯಾರು? ಬಾನು ಮುಸ್ತಾಕ್ ಅವರು. ನೆಕ್ಸ್ಟ್ ಏನಪ್ಪ ಅಂದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ಯಾರಪ್ಪ ಅಂದ್ರೆ ಬಾನು ಮುಸ್ತಾಕರ್ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯವಾದಂತ ಒಂದು ಗೌರವ ಸಿಗ್ತದೆ. ಯಾಕಂದ್ರೆ ಕರ್ನಾಟಕ ಏನಪ್ಪ ಅಂದ್ರೆ ಇಲ್ಲಿ ಮೊದಲ ಬಾರಿಗೆ ಏನಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಿಕ್ಕಿರುವಂತದ್ದು ನಾವು ಇಲ್ಲಿ ಕಾಣಲಾಗ್ತದೆ. ನೋಡ್ರಿ, ಯಾಕ ಈ ಚಿತ್ರ ನೋಡಿದ ತಕ್ಷಣ ಅಂದ್ರೆ ಇಲ್ಲಿ ದ ಇಂಟರ್ನ್ಯಾಷನಲ್ ಬ್ರೋಕರ್ ಪ್ರೈಸ್ 2025 ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಈ ಚಿತ್ರದ ಮೂಲಕ ನಮ್ಮ ನೆನಪಿಡುವಂಥದ್ದು. ಇವು ಇಂಪಾರ್ಟೆಂಟ್ ಆಗಿರುವಂತ ನಮಗೆ ಪ್ರಚಲಿತ ವಿದ್ಯಮಾನದಲ್ಲಿ ಇಲ್ಲಿ ಪ್ರಮುಖವಾಗಿರ್ತದ ಅನ್ನೋ ರೀತಿಯಲ್ಲಿ ಕಾಣಲಾಗ್ತದೆ. ಮತ್ತೆ ನೆಕ್ಸ್ಟ್ ಶುಭಾಂಶು ಶುಕ್ಲ ಅಂತೇಳಿ, ರೈಟಾ? ಇದು ಯಾಕಂದ್ರೆ ಇತ್ತೀಚೆಗೆ ಏನಂದ್ರೆ ಪ್ರಚಲಿತ ವಿದ್ಯಮಾನಕ್ಕೆ ಸಂಬಂಧಪಟ್ಟಂತೆ ಈ 2025 ಏನಪ್ಪ ಪ್ರಮುಖವಾದಂತಹ ಒಂದು ವಿದ್ಯಮಾನ ಆಗಿರ್ತಾರೆ. ಇವ್ರೇನಂದ್ರೆ ಇಲ್ಲಿ ಪೈಲಟ್ ಆಗಿ ಕಾರ್ಯ ಮಾಡಿರ್ತಾರೆ. ಯಾರಿಗೆ ಅಂತಂದ್ರೆ ಇವರು ಭಾರತದ ಪ್ರಧಾನಿ ಆದಂತ ನರೇಂದ್ರ ಮೋದಿಗೆ ಪೈಲಟ್ ಆಗಿ ಮಾಡಿರ್ತಾರೆ. ಅಂದ್ರೆ ಇಲ್ಲಿ 2020ರಲ್ಲಿ ಎಕ್ಸಿಮಾ ಮಿಷನ್ 4 ಮೂಲಕ ಅಂದ್ರೆ ISS ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಇವರೇನಂತಂದ್ರೆ ಪೈಲಟ್ ಆಗಿ ಕಾರ್ಯ ಮಾಡಿರುವಂತ ನಾವು ಕಾಣಲಾಗ್ತದೆ. ಅದೇ ರೀತಿಯಾಗಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಲ್ಲಿ ಸುಮಾರು ಏನಪ್ಪ ಅಂದ್ರೆ ಇಷ್ಟು ದಿನಗಳ ಕಾಲ ಅಂತಾರೆ 18ರಿಂದ 20 ದಿನಗಳ ಕಾಲ ಏನಪ್ಪ ಅಂದ್ರೆ ಬಾಹ್ಯಾಕಾಶದಲ್ಲಿ ಅಂದ್ರೆ ಹಾರಾಟ ಮಾಡಿರುವಂತ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ಈ ಪ್ರಮುಖವಾಗಿ ಏನಪ್ಪ ಅಂದ್ರೆ ಡೇಟ್ ಕೇಳುವಂತ ಒಂದು ಅವಕಾಶ ಇರ್ತದೆ. ಇಲ್ಲಿ ನೆಕ್ಸ್ಟ್ ಅಂತಂದ್ರೆ ಜೂನ್ 25ರಿಂದ ಜುಲೈ 25, 2025 ಅಂದ್ರೆ ಟೋಟಲ್ ಏನಪ್ಪ ಅಂದ್ರೆ ಇಲ್ಲಿ ಈ ಅವಧಿಯಲ್ಲಿ ಈ ಸಮಯದಲ್ಲಿ ಏನಪ್ಪ ಅಂದ್ರೆ ಇವರು ಯಾರಪ್ಪ ಶುಭಾಂಶು ಶುಕ್ಲ ಅಂದ್ರೆ 60ಕ್ಕೂ ಹೆಚ್ಚು ಪ್ರಯೋಗಗಳನ್ನು ಮಾಡಿರುವಂತ ಒಟ್ಟು ನಮ್ಮ ಭಾರತ ದೇಶದ ಹೆಮ್ಮೆಯ ಪುತ್ರ ಅನ್ನುವಂತ ರೀತಿಯಲ್ಲಿ ನಾವು ಕಾಣಲಾಗ್ತದೆ. ಯಾಕಂದ್ರೆ ಇಲ್ಲಿ ಇವ್ರೇನಪ್ಪ ಇಲ್ಲಿ ISS ಗೆ ಅಂತರಿಕ್ಷ ಪ್ರವೇಶ ಅಂದ್ರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ಗೆ ಏನಪ್ಪ ಅಂದ್ರೆ ಮೊದಲು ಅಂತರಿಕ್ಷ ಯಾನಿ ಯಾರು ಅಂತ ಏನನ್ನ ಕೇಳಿದ್ರೆ ಯಾರು ಬರ್ತಾರೆ ಅಂದ್ರೆ ಫಸ್ಟ್ ಯಾರು? ರಾಕೇಶ್ ಶರ್ಮಾ ಅಂತರಿಕ್ಷ ಯಾನಿ ಬರ್ತಾರೆ. ಎರಡನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಯಾರು? ಶುಭಾಂಶು ಶುಕ್ಲ ಯಾರಪ್ಪ ಅಂದ್ರೆ ಇವರು ಬರುವಂತದ್ದು. ಒಟ್ಟೇನಪ್ಪ ಅಂದ್ರೆ ಇಲ್ಲಿ ಇದು ಡೇಟ್ ಅನ್ನ ಕೇಳ್ಬೋದು. ಇಲ್ಲಾಂದ್ರೆ ಎರಡನೇ ಅಂತರಿಕ್ಷ ಯಾನಿ ಯಾರು ಅಂತ ಕೇಳಿದ್ರೆ ಶುಭಾಂಶು ಶುಕ್ಲ ಅಂತೇಳಿ ನೀವು ಹೇಳುವಂಥದ್ದು. ನಾವು ಇಲ್ಲಿ ಅಂತರಿಕ್ಷನ ಮಾಡುವಂತ ಸಂದರ್ಭದಲ್ಲಿರುವಂತ ಒಂದು ಚಿತ್ರವನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಇತ್ತೀಚೆಗೆ ಅಂದ್ರೆ ಸೋಮವಾರ, ಯಾಕಂದ್ರೆ ಸೋಮವಾರ ಏನಪ್ಪ ಅಂದ್ರೆ ಭಾರತದ ಉಪರಾಷ್ಟ್ರಪತಿ ಯಾರಂದ್ರೆ ಜಗದೀಪ್ ಧನಕರ್ ಏನಪ್ಪ ಅಂದ್ರೆ ಅನಿರೀಕ್ಷಿತವಾಗಿ ಏನಪ್ಪ ಅಂದ್ರೆ ರಾಜೀನಾಮೆ ಕೊಟ್ಟಂತ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ನೋಡ್ರಿ ನಮ್ಗೇನಪ್ಪ ಅಂದ್ರೆ ಇದೆಲ್ಲ ಕಾಮನ್ ಆಗಿ ಏನಪ್ಪ ರಾಜೀನಾಮೆ ಕೊಟ್ಟಿರ್ತಾರೆ. ಇವ್ರೇನಪ್ಪ ಅಂದ್ರೆ ಆರೋಗ್ಯದ ಒಂದು ಸಮಸ್ಯೆ ಏನಪ್ಪ ಅಂದ್ರೆ ರಾಜೀನಾಮೆ ಕೊಟ್ಟಿರುವಂತ ವ್ಯಕ್ತಿ ಆಗಿರ್ತಾರೆ. ಇಲ್ಲಿ ಅಂದ್ರೆ ಇದು ನಮ್ಗೆ ಅಂದ್ರೆ ಇದು ಆರೋಗ್ಯ ಅವೆಲ್ಲ ಕಾಮನ್. ಬಟ್ ಇಲ್ಲಿ ಏನಂದ್ರೆ ಇಂಪಾರ್ಟೆಂಟ್ ಇರುವಂತ ಪಾಯಿಂಟ್ ಏನಪ್ಪ ಅಂದ್ರೆ ಇವರು ಎಷ್ಟನೇ ವ್ಯಕ್ತಿ ಅಂದ್ರೆ ಇಲ್ಲಿ ಉಪರಾಷ್ಟ್ರಪತಿ ಏನಪ್ಪ ಅಂದ್ರೆ ರಾಜೀನಾಮೆ ನೀಡಿದಂತ ಎಷ್ಟನೇ ವ್ಯಕ್ತಿ ಅಂದ್ರೆ ಇವರ ಅಧಿಕಾರಾವಧಿ ಇವರು ಏನಪ್ಪ ಅಂದ್ರೆ 2022 ಆಗಸ್ಟ್ಲಿಂದ ಏನಪ್ಪ ಅಂದ್ರೆ 2027 ಇಲ್ಲಿವರೆಗೆ ಅಧಿಕಾರಾವಧಿ ಇರ್ತದೆ ಇವ್ರದ್ದು. ಇಬ್ಬರು ಸಹ ಏನಪ್ಪ ಅಂದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ರಾಜೀನಾಮೆಯನ್ನು ಕೊಡ್ತಾರೆ. ಯಾವಾಗಪ್ಪ ಅಂದ್ರೆ ಜುಲೈ 21, 2025 ರಾಜೀನಾಮೆ ಕೊಟ್ಟಿರ್ತಾರೆ. ಇಲ್ಲಿ ಏನಪ್ಪ ಅಂದ್ರೆ ರಾಜೀನಾಮೆ ಏನಪ್ಪ ಅಂದ್ರೆ ಎಷ್ಟನೆಯ ವಿಧಿಯ ಪ್ರಕಾರ ಕೊಟ್ಟರು. ಇವ್ರೇನಂದ್ರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮುಗೆ ಏನಪ್ಪ ಅಂದ್ರೆ ಒಂದು ಏನಂದ್ರೆ ಅತಿ ಶೀಘ್ರದಲ್ಲಿ ಏನಪ್ಪ ಅಂದ್ರೆ ನನ್ನ ರಾಜೀನಾಮೆ ಪತ್ರ ಏನಪ್ಪ ಅಂದ್ರೆ ಜಾರಿಗೆ ತರಬೇಕಂತೇಳಿ ಅವ್ರು ಎಷ್ಟನೇ ವಿಧಿ ಅಂದ್ರೆ 67 ವಿಧಿಯ ಅನುಗುಣವಾಗಿ ಏನಂದ್ರೆ ಜಾರಿಗೆ ಬರ್ಬೇಕಂತೇಳಿ ಏನಂದ್ರೆ ಅವರು ತಮ್ಮ ಪತ್ರದಲ್ಲಿ ಬರೆದಿರ್ತಾರೆ. ಯಾರಪ್ಪ ಅಂದ್ರೆ ಉಪರಾಷ್ಟ್ರಪತಿ ಅಂತ ಜಗದೀಪ್ ಧನಕರ್. ಇಲ್ಲಿ ಅಂದ್ರೆ ಮೊದಲು ಅಂದ್ರೆ ಅಧಿಕಾರಾವಧಿ ಇದ್ದಂತ ಸಂದರ್ಭದಲ್ಲಿ ಮೊದಲು
ರಾಜೀನಾಮೆ ನೀಡಿದ ಮೊದಲ ಉಪರಾಷ್ಟ್ರಪತಿ ಯಾರು ಅಂತ ಕೇಳಿದಾಗ ಏನಪ್ಪ ಅಂದ್ರೆ ವಿ ವಿ ಗಿರಿ. ಯಾರು? ವಿ ವಿ ಗಿರಿ ಅಂದ್ರೆ ಜುಲೈ 2, 1969. ಇವ್ರೇನಪ್ಪ ಅಂದ್ರೆ ನೆಕ್ಸ್ಟ್ ರಾಷ್ಟ್ರಪತಿ ಅಭ್ಯರ್ಥಿ ಆಗ್ಬೇಕು ಎಂಬ ಒಂದು ಉದ್ದೇಶದಿಂದ ಏನ್ ಮಾಡ್ತಾರೆ ಅಂದ್ರೆ ನನ್ನ ಅಧಿಕಾರಾವಧಿ ಇರ್ತದ ಇದ್ರೂ ಏನಪ್ಪ ಅಂದ್ರೆ ರಾಜೀನಾಮೆ ನೀಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಮೊದಲು ಯಾರಂದ್ರೆ ವಿ ವಿ ಗಿರಿ ಅಂತೇಳಿ. ನೆಕ್ಸ್ಟ್ ಉಪರಾಷ್ಟ್ರಪತಿ ಯಾರಪ್ಪ ಅಂದ್ರೆ ಆರ್ ವೆಂಕಟರಮಣ. ಏನಪ್ಪ ಅಂದ್ರೆ ಆರ್ ವೆಂಕಟರಮಣ ಅಂದ್ರೆ ಇವ್ರೇನಪ್ಪ ಅಂದ್ರೆ ಅಧಿಕಾರಾವಧಿ ಇದ್ದಾಗ ಏನಪ್ಪ ಅಂದ್ರೆ ಉಪರಾಷ್ಟ್ರಪತಿಗೆ ರಾಜೀನಾಮೆ ನೀಡುತ್ತಾರೆ. ಮೂರನೇ ವ್ಯಕ್ತಿ ಯಾರಪ್ಪ ಅಂದ್ರೆ ಜಗದೀಪ್ ಧನ್ಕರ್ ಅಂದ್ರೆ ಇಲ್ಲಿ ರಾಜೀನಾಮೆ ನೀಡಿದಂತ ಒಂದು ವ್ಯಕ್ತಿ ಆಗಿರ್ತಾರೆ. ಇವರು ಉಪರಾಷ್ಟ್ರಪತಿ ಏನಪ್ಪ ಅಂದ್ರೆ ರಾಜ್ಯಸಭೆಯ ಸಭಾಪತಿಯು ಏನಪ್ಪ ಅಂದ್ರೆ ರಾಜ್ಯಸಭಾ ಸಭಾಪತಿ ಮತ್ತು ರಾಜ್ಯಸಭೆಯ ಅಧ್ಯಕ್ಷರಾಗಿರುವಂತ ವ್ಯಕ್ತಿ ಆಗಿರ್ತಾರೆ ಅನ್ನೋ ಒಂದು ರೀತಿಯ ಕಾಣಾಗ್ತದೆ. ಇಲ್ಲೇನಪ್ಪ ಅಂದ್ರೆ ಇಲ್ಲಿ ಟೋಟಲಿ ಇವರೇನಪ್ಪ ರಾಜ್ಯಸಭಾ ಅಧ್ಯಕ್ಷರಾಗಿರ್ತಾರೆ. ಇವರೇನಪ್ಪ ಅಂದ್ರೆ ಇಡೀ ರಾಜ್ಯಸಭೆ ಸಭೆಯಲ್ಲಿ ನಡೆಯುವಂತಹ ಕಲಾಪಗಳು, ಮುಂಗಾರಿನ ಕಲಾಪಗಳಾಗಿರ್ಬೋದು, ಇವೆಲ್ಲ ನಡೆದಂತ ಸಂದರ್ಭದಲ್ಲಿ ಅಂದ್ರೆ ಇವರೇನಪ್ಪ ಯಾವ ರೀತಿಯಲ್ಲಿ ಪಕ್ಷೀಯ ಭೇದ ಮಾಡದ ರೀತಿಯಲ್ಲಿ ಅಂದ್ರೆ ಇಲ್ಲಿ ಪಕ್ಷಾತೀತವಾಗಿ ಏನಂದ್ರೆ ಕಾರ್ಯವನ್ನು ಮಾಡಿದಂತ ಪ್ರಮುಖವಾದಂತ ಒಂದು ವ್ಯಕ್ತಿ ಅಂತಂದ್ರೆ ಯಾರಪ್ಪ ಅಂದ್ರೆ ಜಗದೀಪ್ ಧನ್ಕರ್ ಅಂತ ಹೇಳುವಂಥದ್ದು ನಾವು ಕಾಣಲಾಗ್ತದೆ. ಇಲ್ಲಿ ಏನಪ್ಪ ಅಂದ್ರೆ ನೆಕ್ಸ್ಟ್ ಹೆಚ್ಚಿನ ರೀತಿಯಲ್ಲಿ ಅಂದ್ರೆ ಮುಂದಿನ ಕ್ಲಾಸ್ ಅಲ್ಲಿ ಅದರ ಪ್ರಚಲಿತ ಆಗಿರ್ಬೋದು, ಇನ್ನ ವಿದ್ಯಮಾನಗಳಾಗಿರ್ಬೋದು, ಸಂವಿಧಾನಕ್ಕೆ ಸಂಬಂಧಪಟ್ಟಂತ ಇನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ಥ್ಯಾಂಕ್ ಯು.